ಇದು ಮಾಯ ಬಜಾರು ಕುಣಿವಾಗ ಹುಷಾರು. 60 ಲಕ್ಷ ನನಗೆ ಬರುತ್ತಲ್ಲ, ನಾನೇ ಸ್ವಂತ ಮಾಡ್ಬಿಟ್ರೆ ನಾನು ಯಾಕೆ ಮಾಡಬಾರ್ದು? 5% ಅವಾಗ ಇಂಟ್ರೆಸ್ಟ್ ನಮಗೆ ಕೊಡ್ತಾ ಇದ್ದಿದ್ದು, 5% ಮಂತ್ಲಿ. ಇದಾಗು 20 ದಿವಸಕ್ಕೆ ನ್ಯೂಸ್ ಬಂತು, ಹ್ಯಾಂಗ್ ಮಾಡ್ಕೊಂಡು ಸತ್ತೋದ. ಅವಳಿಗೆ ಇವೆಲ್ಲ ಆಗಲ್ಲ, ಬಡ್ಡಿ ವ್ಯವಹಾರ ಅಂದ್ರೆ ಆಗಲ್ಲ. ನನ್ನ ಹೆಂಡ್ತಿಗೆ ಯಾಕೆ ಕೊಟ್ರಿ ನನಗೆ ಗೊತ್ತಿಲ್ಲದಲ್ಲೇ, ನಿಮ್ಮ ಹತ್ರ ದುಡ್ಡು ಬಿಟ್ಟಿದ್ದೇ ತಪ್ಪಾಯ್ತು. ಅದಕ್ಕೆ ಇವತ್ತು ನನ್ನ ಹತ್ರ 1 ಪೈಸೆ ಬಿಡಲ್ಲ. ಏನಾರು ಬಂದರೆ ಅವರಿಗೆ ಕೊಟ್ಬಿಡ್ಬೇಕು. ಟೋಟಲ್ ಒಂಥರ ಟ್ರಾಜಿಡಿ ಆಗೋಯ್ತು ನಮ್ಮ ಜೀವನ. ಕಾಡು ನೋಡ ಹೋದೆ, ಕವಿತೆಯೊಡನೆ ಬಂದೆ. ಅದೇ ಥರ ಉತ್ಕರ್ಷಲ್ ಹಂಗೆ ಆಯ್ತು. ಇವ್ರದ್ದು ಅಂಬರೀಷ್ ಕಾಂಬಿನೇಷನ್, CBI ಆಫೀಸರ್, ಅದರಲ್ಲಿ ಮಂಜೆ ಅಂತಲೇ ಹೆಸರಿಟ್ಟಿದ್ದಾರೆ. ಕರೆಕ್ಟ್, ಅಂಬರೀಷ್ ಕ್ಲೂ ಕೊಡೋದು ನೀವದು. ಅವನೊಬ್ಬ ಹುಚ್ಚಾಗಿರ್ಬೇಕು ಸರ್ ಅಂತ ಮಂಜೆ ಅಂತ ಹೆಸರಿಟ್ಟಿದ್ರು. ಅದರಲ್ಲೂ ಏನೇನೋ ಮಾಡಿ ಏನು ಮಾಡ್ರು, ಯಾರು ಮಾಡ್ತಾರೆ ಅಂತ ಗೊತ್ತಾಗ್ತಾ ಇರಲ್ವಲ್ಲ. ಅವಾಗ ಅಂಬರೀಷ್ ಅವ್ರು ಕೂತ್ಕೊಂಡು, ಮಂಜಯ್ಯ ಮನುಷ್ಯ ಏನಕ್ಕೆ ಕೊಲೆ ಮಾಡ್ತಾನೆ ಅಂತ ನಾನು ಮಂತ್ರ ಹೇಳೋ ಥರ ಧ್ವನಿಲಿ ಹೇಳಬೇಕು ಅಂತ ಇವರು ದೇಸಾಯಿ ಮಂತ್ರ ಹೇಳೋಂಗೆ, ಗುರುಭ್ಯೋ ನಮಃ ಶಿವಾಯ ನಮಃ ಈ ಥರ ಹೇಳ್ರಿ ಬೇಕು. ಅದು ಆ ಥರ ಕ್ರಿಯೇಟ್ ಮಾಡಿದ್ದೀನಿ ನಿಮ್ಮ ಕ್ಯಾರೆಕ್ಟರ್ನ. ಏನಕ್ಕೋಸ್ಕರ ಮಾಡ್ತಾನೆ? ದುಡ್ಡಿಗೋಸ್ಕರ ಮಾಡ್ತಾನೆ, ಹುಡುಗಿಗೋಸ್ಕರ ಮಾಡ್ತಾನೆ. ಹಿಂಗೆ ಉದ್ದಕ್ಕೆ ಹೇಳ್ಕೊಂಬರ್ತೀನಿ. ಆಮೇಲೆ ನನ್ನವ್ರು ಕಂಡಮ್ ಮಾಡ್ತಾ ಇರ್ತಾರೆ CBI ಆದ್ರೂ. ಲಾಸ್ಟಿಗೆ ನನಗೆ ಫೆಡಪ್ ಆಗ್ಬಿಡುತ್ತೆ. ಏನಕ್ಕೆ ಮಾಡ್ತಾನೆ? ತಲೆಕೆಟ್ ಮಾಡ್ತಾನೆ. ಹಾಂ, ಯು ಆರ್ ರೈಟ್ ಮಂಜಯ್ಯ ಅಂತ ರಮೇಶ್. ನಾನು ರೈಟಾ ಸರ್ ನಾನು? ಹೌದು, ಯು ಆರ್ ರೈಟ್. ತಲೆಕೆಟ್ ಮಾಡ್ತಾನೆ. ಕಮಾನ್ ಅವ್ನು ಸೀದಾ ನಿಮೇನ್ ಕರ್ಕೊಂಡು ಹೋಗ್ತಾರೆ. ಎಲ್ಲ ಫೈಲ್ ತೆಗಿತಾರೆ. ಅಲ್ಲಿ ದೇವರಾಜ್ ಸಿಕ್ಕಾಕತ್ತಾನೆ. ಸೈಕಿಕ್ ಪೇಷಂಟ್ ಇವನು, ಕೊಲೆ ಮಾಡ್ತಾನೆ. ಸೊ ಅಲ್ಲೂ ಅಷ್ಟೇ, ಆ ಕೆಲಸ ತೆಗೆಯೋಕ್ಕೆ ದೇಸಾಯಿ ಅವರು ಬಿಡಲೇ ಇಲ್ಲ. ಹಿಂಗೆ ಮಾಡು ಅಂತ. ತುಂಬ ಚೆನ್ನಾಗಿತ್ತು ಆ ಕ್ಯಾರೆಕ್ಟರ್. ಆ ಬಾಗಲ್ನಿಂದ ಅವನು ಮಂಜಯ್ಯ ಈ ಮನೆಗೆ ಬರ್ತಿದ್ದ ಪ್ರವೀಣನ ಹುಡುಗನ ಅಡ್ರೆಸ್ ಬೇರೆ ಬಟ್ಸ್ನ ತಿಳ್ಕೊಂಡು ನನಗೆ ಇಮಿಡಿಯೇಟ್ ಆಗಿ ತಿಳಿಸ್ಬೇಕು. ಆ ಪಿಕ್ಚರ್ನಲ್ಲಿ ನಮ್ಮದು ಕಾಮಿಡಿ ಸೀನ್ಗಳು 10 ಸೀನು ಡಬ್ಬಿಂಗ್ ಆದಮೇಲೆ ಕಟ್ಟಾಗಿದೆ. ಡಬ್ಬಿಂಗ್ ಟೈಮಲ್ಲಿ ಅವರು ಫೇಮಸ್ ಇಂಜಿನಿಯರ್ ಇದ್ದರು ಅಲ್ಲಿ ಚಾಮುಂಡೇಶ್ವರಿನಲ್ಲಿ, ಕೋದಂಡಪಾಣಿ. ಅವರು ಹೇಳಿದರು, இந்த ரிலீஸுக்கு அப்புறம் நீங்கள் மேனேஜர் வேலையை விட்டுடலாம் ஃபுல்லாக, ரொம்ப அழகாக வந்திருக்கு உங்களுக்கு ಅಂದಿದ್ರು. ನೋಡ್ರೆ ಒಂದೊಂದೇ ಸೀನ್ ಕಟ್ಟು ಯಾಕೆ ಅಂದರೆ ಅಷ್ಟು ಲೆಂತ್ ತೆಗೆದುಬಿಟ್ಟಿದ್ರು ಸಿನಿಮಾ ಅವರು. ಸೊ ಹಿಂಗೆ ಒಳ್ಳೆ ಟೆಂಪೋಲ್ಲಿ ಹೋಗ್ತಾ ಇದ್ದಾಗ ಚರ್ಕ್ ಅಂತ ನಂದು ಕಾಮಿಡಿ ಸೀನ್ ಬರುತ್ತೆ, ಮತ್ತೆ ಹೈಕ್ ಹೋಗುತ್ತೆ, ಮತ್ತೆ ಕಾಮಿಡಿ ಬರುತ್ತೆ. ಅದಕ್ಕೆ ಜನಾರ್ದನ್ ಅವರು ಸೇರಿಕೊಂಡು ಕಾಮಿಡಿ ಇಲ್ಲಿ ಬೇಡ, ಹೇಗೂ ಲೆಂತ್ ಇದೆ ಫಿಲಮು, 3.5 ಗಂಟೆ ಬಂದ್ಬಿಟ್ಟಿತ್ತು ಸಿನಿಮಾ. ಅದನ್ನು 2.25 ಗಂಟೆ ತರೋದ್ರೊಳಗೆ ನಮ್ಮ ಸೀನೆಲ್ಲ ಕಿತ್ತಾಕ್ಬಿಟ್ರು. ಅದೇ ಜೋಸೈಮನ್ ಅವರು ನಿನ್ನ ಪಾರ್ಟ್ನರ್ ಅಂತ ತೊಗೊಂಡು ಒಂದು ಸಿನಿಮಾ ಮಾಡಿದ್ರು, ವರ್ಕಿಂಗ್ ಪಾರ್ಟ್ನರ್ ಅಂತ. ಯಾವುದು? ಆ ಒಂದು ರಾತ್ರಿ ಅಂತ. ಅದು ರಿಲೀಸೇ ಆಗಲಿಲ್ಲ. ಒಡೆದ ಹಾಲು ಮಾಡಿದ್ರು. ಒಡೆದ ಹಾಲು ಭವ್ಯನ ಕಾಂಬಿನೇಷನ್ನೇ. ನಾನು ಡ್ಯಾನ್ಸ್ ಮಾಸ್ಟರ್ ಬೇರೆ, ಅವಳಿಗೆ ಟೀಚಿಂಗ್ ಮಾಡಿಕೊಡೋದು ಅದು ಇದೆಲ್ಲ, ಮ್ಯಾನೇಜರು ನಾನೇ. ಅದರಲ್ಲೂ ಅಷ್ಟೇ, ಇದು ನಿನಗೇನಾರು ರಿಲೀಸ್ ಆದಮೇಲೆ ಕೊಟ್ಬಿಡ್ತೀವಿ ಕಣೋ ಏನಾರ ಅಂದರು. ಆಮೇಲೆ ಪಿಕ್ಚರ್ ಲಾಸ್ ಆಗೋಯ್ತು ಕಣಯ್ಯ ಅಂದರು. ಮ್ಯಾನೇಜರ್ ದುಡ್ಡು ಬರಲಿಲ್ಲ, ಎಕ್ಸ್ಟ್ರಾನೂ ಬರಲಿಲ್ಲ, ಆ್ಯಕ್ಟ್ ಮಾಡಿದ್ದು ಒಂದೇ ಗತಿ, ಒಡೆದ ಹಾಲು. ಆ ಒಂದು ರಾತ್ರಿಲಿ ಏನಾಯಿತು, ಮುಸಿರಿ ಕೃಷ್ಣಮೂರ್ತಿ ಅವ್ರನ್ನ ಕೇಳಿದ್ರು, ಕಾಮಿಡಿ ಪೊಲೀಸ್ ಕ್ಯಾರೆಕ್ಟರ್ ಇದೆ ಅಂತ. ಅವ್ರು ಆ ಕಾಲದಲ್ಲಿ 40,000 ರೂಪಾಯಿ ಹೇಳಿದ್ರು. ಅಯ್ಯೋ ಅಷ್ಟೊಂದೆಲ್ಲ ಕೊಡೋಕ್ಕಾಗಲ್ಲ, ಒಂದು 20ಕ್ಕೆ ಮಾತಾಡೋ ಅಂದರು. ಅವ್ರು ಒಪ್ಪಲಿಲ್ಲ. ಕಡೆಗೆ ನೀನೇ ಮಾಡ್ಬಿಡ ಕಾಮಿಡಿ ಕ್ಯಾರೆಕ್ಟ್ರು, ಬೇರೆ ಯಾಕೆ? ಆ ಕಾಮಿಡಿ ಕ್ಯಾರೆಕ್ಟ್ರ್ ಥ್ರೂಔಟ್ ಅದನ್ನು ನಾನು ಮಾಡಿದ್ದೆ ನಾನು. ಬಟ್ 90% ಆಗಿ ನಿಂತೋಯ್ತು, ದುಡ್ಡು ಬರಲಿಲ್ಲ, ಹೆಸರು ಬರೋದು ಹೋಯ್ತು. ಸೊ ಈ ಥರ ಬೇಜಾನ್ ಕಥೆಗಳು, ತುಂಬ ಅವಕಾಶಗಳು ಮಿಸ್ ಆಗ್ಬಿಟ್ಟು. ಒಂದು ಶಂಕರ್ನಾಗ್ ಅವರು ಪಾರ್ಟ್ನರ್ ಆಗಿ ತೊಗೋತೀನಿ ಅಂದರು, ಶಂಕರ್ನಾಗ್ ಅವರು ತೀರ್ಕೊಂಬಿಟ್ರು. ಇಲ್ಲಿ ನೋಡಿದ್ರೆ ಹಿಂದಿಗೆ ಹೋಗಲಿಲ್ಲ, ಆ್ಯಕ್ಟಿಂಗ್ ಅವಕಾಶ ಬಂದಾಗ ಮ್ಯಾನೇಜರ್ ಕೆಲಸ ಕಂಟಿನ್ಯೂ. ಆಮೇಲೆ ಈ ಹಿಂದಿ ಪಿಕ್ಚರ್ಗಳು ಬಂತು ಅನ್ನಲ್ಲ, ಅವಾಗ ಒಂಚೂರು ದುಡ್ಡುಗಳು ಬಂತು. ಪ್ಲಸ್ ಊರಿಂದ ಈ ಜಮೀನು ಸೇಲ್ ಆಗಿದ್ದು ಮಧ್ಯೆ ಅಲ್ಲೆಲ್ಲೋ ಒಂಚೂರು ಬ್ಲಾಕ್ ಉಳಿದಿದೆ ಅಂತ ಹೇಳ್ಬಿಟ್ಟು ಅದೊಂದು 7 ಲಕ್ಷಕ್ಕೇನೋ ಸೇಲ್ ಆಯಿತು. ಅವೆಲ್ಲ ಕೂದವಳ್ಳಿದು ಮಾರ್ಬಿಟ್ರಲ್ಲ, ಎಲ್ಲ ಕಂಚೇನಹಳ್ಳಿದು ಉಳಿದಿತ್ತು ಅನ್ನಲ್ಲ, ಎಲ್ಲ ಹೊರಟೋಯ್ತು, ಮೋಸ ಆಗೋಯ್ತು ಅಂತ. ಮುತ್ತಾತಂದು 5,000 ಕೋಟಿ ಆಸ್ತಿ. 5,000 ಕೋಟಿ ಆಸ್ತಿ. ಅದರಲ್ಲಿ ಮಧ್ಯೆ ಎಲ್ಲೋ ಒಂಚೂರು ಉಳಿದಿದೆ ಅಂದ್ಬಿಟ್ಟು ಅದನ್ನ ಯಾರೋ ಒಬ್ಬ ರಿಸ್ಕ್ ಮಾಡಿ 7 ಲಕ್ಷಕ್ಕೆ ತೊಗೊಂಡ. ಅದು ನಾವು 6 ಜನ ಬೇರೆ, 5 ಪ್ಲಸ್ ನಮ್ಮ ತಾಯಿಗೆ 6 ಜನಕ್ಕೆ ಡಿವೈಡ್ ಆಗೋಯ್ತು.
ಸೊ ನಮಗೆಲ್ಲ 1 ಲಕ್ಷ ಬಂತದು. ಅದು ಆ ಟೈಮಲ್ಲೇ ಬಂತು, ಇದು ಬಂತು, ಎಲ್ಲ ಸೇರಿ ನನ್ನ ಹತ್ರ 5 ಲಕ್ಷ ರೂಪಾಯಿ ಇತ್ತು. 30 ವರ್ಷದಿಂದ. 30 ವರ್ಷ, 30 ಅಂದರೆ 30 ಇಲ್ಲ, 25-22 ವರ್ಷ ಕೆಳಗೇನ. 25 ವರ್ಷ ಅಂತ ಇಟ್ಕೊಂಡ್ರು 5 ಲಕ್ಷ, 50 ಲಕ್ಷ ಆಯಿತಾ. ಆವಾಗ ಕೃಷ್ಣಮೂರ್ತಿ ಅಂತ ಹೆಸರು ಕೇಳಿರ್ಬೇಕು ನೀವು, ಡಬ್ಬಿಂಗ್ ಆರ್ಟಿಸ್ಟ್, ಡಬ್ಬಿಂಗ್ ಚೆನ್ನಾಗಿ ಮಾಡೋನು, ಸ್ವಲ್ಪ ಅಂಬರೀಷ್ ಟೈಪ್ ಇದ್ದ, ಸಣ್ಣ ಇದ್ರೂ ಆಲ್ಮೋಸ್ಟ್ ನಿಮ್ಮ ಪರ್ಸ್ನಾಲಿಟಿ. ಅವನು ನನಗೆ ಗೊತ್ತಿಲ್ದಂಗೆ ಸೈಡಲ್ಲಿ ಫೈನಾನ್ಸ್ ಶುರು ಮಾಡ್ದ. ಡಬ್ಬಿಂಗ್ ಆರ್ಟಿಸ್ಟ್ ಫೈನಾನ್ಸ್ ಹೆಂಗೆ, ಡಬ್ಬಿಂಗ್ ಯಾವುದೋ ಪ್ರಾಬ್ಲಮ್ ಆಗಿದೆ, ಡಬ್ಬಿಂಗ್ ನಡೀತಾ ಇಲ್ಲ, ಅಥವಾ ಶೂಟಿಂಗ್ ನಾಳೆಗೆ ಬೇಕು ಅಂತ ಚೂರು ದುಡ್ಡು, ಎಷ್ಟಾರ ಪರಲ್ಲ ಬಡ್ಡಿ ಅನ್ನೋರು ಇರ್ತಲ್ಲ, ಅಂಥವ್ರನ್ನ ಹುಡ್ಕೋನು ಅವನು. ಈ ಸಿನಿಮಾದಲ್ಲಿ ಇನ್ಕ್ಲೂಡಿಂಗ್ ಕೋದಂಡಪಾಣಿ, ನಮ್ಮ ಚಾಮರಾಜೇಶ್ವರಿ ಸೌಂಡ್ ಇಂಜಿನಿಯರ್, ಇನ್ಕ್ಲೂಡಿಂಗ್ ಸರ್ವೋತ್ತಮ್ ಪುಟ್ಟಣ್ಣವ್ರ ಮಗ, ಇನ್ಕ್ಲೂಡಿಂಗ್ ಡಬ್ಬಿಂಗ್ ಆರ್ಟಿಸ್ಟ್ಗಳು, ಇನ್ಕ್ಲೂಡಿಂಗ್ 1000 ಚಿತ್ರನಟ, ಅಸೋಸಿಯೇಟ್ ಡೈರೆಕ್ಟರ್ ಕಮ್ ಅಣ್ಣವ್ರ ಕಂಪನಿ ನಾಗೇಶ್ ಸರ್, ಬೆಂಗಳೂರು ನಾಗೇಶ್, ಹೊನ್ನವಳ್ಳಿ ಕೃಷ್ಣ, ನಾನು ಸುಧಾಕರ, ರಾಕ್ಲಿನ್ ಸುಧಾಕರ ಆದಿಯಾಗಿ ಎಲ್ಲರ ಹತ್ರ ದುಡ್ಡು ಇಸ್ಕೊಂಡಿದ್ದಾನೆ. ಯಾರೋ ಕೃಷ್ಣಮೂರ್ತಿ ಇಸ್ಕೊಂಡು 5% ಅವಾಗ ಇಂಟ್ರೆಸ್ಟ್ ನಮಗೆ ಕೊಡ್ತಾ ಇದ್ದಿದ್ದು. 5% ಮಂತ್ಲಿ. 1 ಲಕ್ಷ ಅಂದರೆ 5,000 ರೂಪಾಯಿ ಬಂದ್ಬಿಡೋದು ಪ್ರತಿ ತಿಂಗಳು. ಸೂಪರ್. ಲೆಕ್ಕ ಹಾಕೊಳ್ಳಿ. ಯಾರಿಗೂ ತಪ್ಪಿಸ್ತಾ ಇರಲ್ಲ, ಒಂದು ದಿವಸ ಆ ಕಡೆ ಈ ಕಡೆ ಮಾಡಕ್ಕೆ ಬಿಡ್ತಿರಲಿಲ್ಲ. ಅವಾಗ ಲ್ಯಾಂಡ್ ಲೈನಲ್ಲೇ ಫೋನ್ಗಳು ಮಾಡಿ, ಎಲ್ಲಿದ್ದೀರಾ ಬಂದು ತೊಗೊಂಡೋಗಿ, ಇಲ್ಲ ನಾನೇ ಬಂದು ಕೊಟ್ಬಿಡ್ತೀನಿ ಅಂತ ಇಂಟ್ರೆಸ್ಟ್ ಕೊಟ್ಬಿಡೋನು. ಅಷ್ಟು ಪ್ರಾಸ. ಸೊ ಇದನ್ನು ನನಗೆ ಕ್ಯಾಚ್ ಹಾಕ್ಕೊಂಡ ಅವನು. ನೋಡು, ಇದೆಲ್ಲ ಹೆಸರು ಹೇಳಂಗಿಲ್ಲ ನಾನು. ಸುಮಾರು 70-80 ಜನ ಕೊಟ್ಟಿದ್ದಾರೆ ಇಂಡಸ್ಟ್ರಿಯಿಂದ, ಎಲ್ಲರಿಗೂ ಒಳ್ಳೆ ಅಮೌಂಟ್ ಹೋಗ್ತಾ ಇದೆ. ಇನ್ನತ್ರ ಏನಾದ್ರು ಇದ್ದರೆ ಸ್ವಲ್ಪ ಕೊಡು, 5% ಕೊಡ್ತೀನಿ. ಒಂದು 10,000 ಕೊಟ್ಟೆ, ಕರೆಕ್ಟಾಗಿ ತಂದು ಕೊಟ್ಟ. 25 ಕೊಟ್ಟೆ, 50 ಕೊಟ್ಟೆ, 1 ಲಕ್ಷ ಕೊಟ್ಟೆ, ಕರೆಕ್ಟಾಗಿ ತಂದು ಕೊಟ್ಟ. ಹಂಗೆ ಆಸೆ ಶುರು ಆಯ್ತು ನನಗೂ. ಸೊ ಒಂದೇ ಚೂರು 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 ಅಂತ ಕೊಟ್ಟೆ. ಅಷ್ಟೊತ್ತಿಗೆ ಏನಾಯ್ತು, ಅವನಿಗೆ ಸೆಂಟ್ರಲ್ ಜೈಲ್ ಅಂತ ಒಂದು ಸಿನಿಮಾ ಬಂತು. ಸಾಯಿ ಕುಮಾರ್. ಸೆಂಟ್ರಲ್ ಜೈಲ್ ಅದು ಔಟ್ರೇಟ್ 60 ಲಕ್ಷ ಪ್ರಾಫಿಟ್ ಸೇಲ್ ಆಯಿತು. ಇನ್ನೊಬ್ರು ಟೇಬಲ್ ಪ್ರಾಫಿಟ್ 60 ಲಕ್ಷ ಪ್ರಾಫಿಟ್ಟಿಗೆ. ಪ್ರಾಫಿಟ್ 60 ಲಕ್ಷ. 60 ಲಕ್ಷ 25 ವರ್ಷದಿಂದ. ಹಾಂ, 15 ಲಕ್ಷ ಬಂತು 4 ಜನಕ್ಕೂ. 4 ಜನ ಪಾರ್ಟ್ನರ್ಸ್. ಮೋಸ್ಟ್ಲಿ ಸಾಧಕ್ ವಕೀಲ್ನ ಪಾರ್ಟ್ನರ್ ಆಗಿದ್ರೆ ಗೊತ್ತಿಲ್ಲ. ಸೊ ಅವನಿಗೆ, ಇವನಿಗೆ ಕೃಷ್ಣಮೂರ್ತಿನೂ ಇದ್ದ, ಅವನಿಗೂ ಬಂತು. ಅವನಿಗೆ ಆಸೆ ಶುರುವಾಗೋಯ್ತು, 60 ಲಕ್ಷ ನನಗೆ ಬರುತ್ತಲ್ಲ, ನಾನೇ ಸ್ವಂತ ಮಾಡ್ಬಿಟ್ರೆ ನಾನು ಯಾಕೆ ಮಾಡಬಾರ್ದು. ಇದ್ರ ಮಧ್ಯೆ ಏನು ಮಾಡ್ಬಿಟ್ಟ, ಫೈನಾನ್ಸ್ಗಳು ಕೊಡೋ ಜೊತೆಗೆ ಬ್ಯಾಂಗ್ಳೂರ್ ಟುಡೇ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ದ. ಬ್ಯಾಂಗ್ಳೂರ್ ಟುಡೇ, ಅದರಲ್ಲೂ 4 ಜನ ಹೀರೋಗಳು, ತಮಿಳ್ನವರಿಬ್ಬರು, ಕನ್ನಡದವರಿಬ್ಬರು. ಒಂದು 90% ಆಯಿತು. ದುಡ್ಡು ಪ್ರಾಬ್ಲಮ್ ಆಗೋಯ್ತು ಇವನಿಗೆ. ಸರಿ, ಅಷ್ಟೊತ್ತಿಗೆ ನಮಗೆ ಕೊಡ್ತಾ ಇದ್ದ ಇಂಟ್ರೆಸ್ಟು ಕಮ್ಮಿ ಆಯಿತು. ಇದಕ್ಕಿದಂಗೆ ಅಷ್ಟು ಪ್ರಾಂಪ್ಟಾಗಿ ಕೊಡ್ತಾ ಇದ್ದವನು ಚೀಟಿ ಹಾಕ್ದ 1 ಲಕ್ಷದ್ದು. ನಾನು ಬೇಡ ಕಣ ನನಗೆ ಅಂದರೆ, ಇಲ್ಲ ನಿನ್ನ ಹೆಸ್ರು ಹಾಕೋತೀನಿ ನಾನು. ನೋಡಿ, ಇವತ್ತು ಕೂಗಿದೆ 3 ಲಕ್ಷ ಬಂದು 3,000 ಬಂತು ಲಾಭ. ನೀನು 2 ಕೊಟ್ಟರೆ ಸಾಕು, ನನಗೆ 5,000 ಜಮಾ ಆಗೋಗುತ್ತೆ. ಅಯ್ಯೋ, ಹಾಕೇ ಬಿಟ್ಟಿದ್ದಾನೆ, 3,000 ಲಾಭನೂ ಕೊಟ್ಬಿಟ್ಟ. ಆಯಿತು, ಇಟ್ಕೊಳ್ಳಪ್ಪ, ಆಯಿತು, ಪ್ರತಿ ತಿಂಗಳು ನೀನು 5 ಜಮಾ ಹಾಕೊಂಬಿಡು, ನಮಗೆ ಕೊಡು ಇಂಟ್ರೆಸ್ಟಲ್ಲಿ ಅಂಥೇಳಿ. ಅದು ಮುಗಿದೋಯ್ತು, ಚೀಟಿ ಮುಗೀತು. 1 ಲಕ್ಷ 20 ತಿಂಗಳು ಕಳೆದೇ ಹೋಯ್ತು. ಇದು ಮಾತ್ರ ಇನ್ನೂ ಪಿಕ್ಚರ್ ರೆಡಿಯಾಗಿಲ್ಲ, ಅವನು ಇದು ಮಾಡುವಿಲ್ಲ. ನಿಮ್ಮ ಗಂಟು ನಮ್ಮದು ದುಡ್ಡು ಬಂದಿಲ್ಲ. ನಂದು ಒಂದು ಅಂತ 5 ಕೊಟ್ಟಿದ್ನಲ್ಲ, ಇದು 1 ಲಕ್ಷ ಆಗೋಯ್ತಲ್ಲ. 6 ಲಕ್ಷ 6 ಆಗೋಯ್ತು. 6 ಇಲ್ಲಿ 30 ಇಂಟ್ರೆಸ್ಟ್ ಬರಬೇಕು. ಎಲ್ಲೋ ಒಂದು ಕಡೆ ಯಾಕೆ ಇವರು ಕರೆಕ್ಟಾಗಿ ದುಡ್ಡೇ ತಂದು ಕೊಡ್ತಾ ಇಲ್ಲ ನನಗೆ ಮನೆಗೆ ಅಂತ ಮನೆಯವ್ರಿಗೆ ಡೌಟ್ ಆಯಿತು. ಅವ್ರಿಗೆ ಹಿಂಗೆ ಕೊಟ್ಟಿದ್ದೀನಿ ಅಂದೆ. ಫುಲ್ ಅಪ್ಸೆಟ್ ಆಗ್ಬಿಟ್ಲು. ಅವಳಿಗೆ ಇವೆಲ್ಲ ಆಗಲ್ಲ, ಬಡ್ಡಿ ವ್ಯವಹಾರ ಅಂದ್ರೆ ಆಗಲ್ಲ. ನನ್ನ ಹೆಂಡ್ತಿಗೆ ಯಾಕೆ ಕೊಟ್ರಿ ನನಗೆ ಗೊತ್ತಿಲ್ಲದಲ್ಲೇ, ನಿಮ್ಮ ಹತ್ರ ದುಡ್ಡು ಬಿಟ್ಟಿದ್ದೇ ತಪ್ಪಾಯಿತು. ಅದಕ್ಕೆ ಇವತ್ತು ನನ್ನ ಹತ್ರ 1 ಪೈಸೆ ಬಿಡಲ್ಲ. ಏನಾದ್ರು ಬಂದರೆ ಅವರಿಗೆ ಕೊಟ್ಬಿಡ್ಬೇಕು, ಅವರೇ ಖರ್ಚಿಗೆ ಕೊಡ್ತಾರೆ ನನಗೆ. ಯಾಕಂದರೆ ನಿಮ್ಮ ಹತ್ರ ದುಡ್ಡು ನಿಲ್ಲಲ್ಲ, ಬೇರೆಯವ್ರಿಗೆ ಕೊಟ್ಟು ಹಾಳು ಮಾಡ್ತೀರಾ ಅಂತ. ಸರಿ ನಡ್ರಿ, ನಾನೇ ಬರ್ತೀನಿ ಅಂದ್ಲಿ. ಅವ್ರ ಮನೆಗೆ ಕರ್ಕೊಂಡು ಹೋದೆ. ನೋಡಿದ್ರೆ ಬೆಡ್ ರಿಟರ್ನ್ ಆಗ್ಬಿಟ್ಟಿದ್ದಾನೆ. ಅಕ್ಕರೆ ನೀವು ಬಂದ್ಬಿಟ್ರಾ, ಮಂಜಣ್ಣ ಪಾಪ ಕಷ್ಟಪಟ್ಟು, ನಂಗೆ ಗೊತ್ತು ನ್ಯಾಯಯುತವಾಗಿ ಬದುಕ್ತಾವ್ರೆ. ವಾಸಿಗಿ, ಅವನ ಹೆಂಡ್ತಿ ವಾಸಿಗಿ, ಯಾವುದೇ ಏರಿಯಾದ ಬರಲಿ ಫಸ್ಟ್ ಮಂಜಣ್ಣನ ಕೊಟ್ಬಿಡ್ಬೇಕಮ್ಮ. 3 2 ಈ ಥರನೇ ಸಣ್ಣ ಪಡೆದು 20,000 ಎಲ್ಲ ಕೊಡ್ಬೇಡ, 3 ಲಕ್ಷ 5 ಲಕ್ಷ ಈ ಥರ ಕೊಟ್ಟು ಖಾಲಿ ಮಾಡ್ಬಿಡ, ಅವ್ರದ್ದು 6 ಲಕ್ಷ ಕೊಟ್ಬಿಡ್ಬೇಕು ಅವ್ರಿಗೆ ಅಂದ. ಇವಳು ಏನು ರೀ ಗಲಾಟೆ ಮಾಡೋಣ ಅಂತ ಬಂದರೆ ಹಂಗಾಗ್ಬಿಟ್ಟಿದ್ದಾನೆ ಅವನು.
ನೆಕ್ಸ್ಟ್ ಬಂದ್ಬಿಟ್ಟು ಏನಾರು ಮಾಡೋಣ ಬನ್ನಿ. ಸರಿ ನಮ್ಗೆ ಅವೆಲ್ಲ ಗೊತ್ತಿಲ್ಲಪ್ಪ, ಹಂಗೂ ಒಡವೆ ಗಿಡವೆ ಎಲ್ಲ ಚೆನ್ನಾಗಿ ಹಾಕೊಳ್ಳೋಣ, ಯಾವ್ದಾರ ಕೊಟ್ಬಿಡು, ಇಲ್ಲಾಂದ್ರೆ ನಿಮ್ಮ ಕಾರ್ ಇದೆಯಲ್ಲ ಅದೇ ಕೊಟ್ಬಿಡು ನೀವೇನು ಅಂತೇನೋ ಹೇಳೋಣ ರೀ ಅನ್ಕೊಂಡು ಮಾತಾಡ್ಕೊಂಡು ಬಂದು. ಇದಾಗೂ 20 ದಿವಸಕ್ಕೆ ನ್ಯೂಸ್ ಬಂತು, ಹ್ಯಾಂಗ್ ಮಾಡ್ಕೊಂಡು ಸತ್ತೋದ ಕೃಷ್ಣಮೂರ್ತಿ, ನೋ ಮೋರ್. ಸೀದಾ ಓಡ್ದು ಮನೆಗೆ. ಈ 6 ಲಕ್ಷದಲ್ಲಿ 1 ರೂಪಾಯಿ ಕೂಡ ಅವನ ಕೈಯಿಂದ ಮುಟ್ಟಿಲ್ಲ ಸರ್. ಹೋದಾಗೆಲ್ಲ ಹೊಸಿಗೆ ಇಸ್ಕೊಂಬಂಜಣಂದು 50 ಆಯಿತು, 75 ಆಯಿತು, 1 ಕಾಲ ಆಯಿತು, 2 ಆಯಿತು, ಪ್ರತಿ ದುಡ್ಡು ಅವಳ ಹತ್ರಲ್ಲೇ ಇಸ್ಕೊಂಡ್ರು ಸರ್. ನಾನೇನ ಮಾಡಲಿ, ನನ್ನೇ ಪುಟ್ವಾತ್ ಮಾಡಿ ಹೋಗ್ಬಿಟ್ರು ಅಂತ ಎಷ್ಟು ಕೇವಲ ಮಾತಾಡ್ಬಿಟ್ಲು. ನನ್ನ ಹತ್ರ ಅವ್ರು ಕೊಟ್ಟು ಚೆಕ್ಗಳಿತ್ತು, ಪ್ರೋ ನೋಟ್ಗಳಿತ್ತು, ಒಂದು MT ಇದಕ್ಕೆ ಬೇರೆ ಸೈನ್ ಹಾಸ್ಕೊಂಡಿದ್ದೆ, ಬಾಂಡ್ ಪೇಪರ್ಗೆ. ಇರಲಿ ಇವ್ರಿಗೆ ಆಟ ಆಡ್ಸೋಣ, ಲಾಯರ್ ನಡೆದು ಏನೋ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ರೆ ಕಟ್ ಮಾಡ್ರೆ ಇಲ್ವೇ ಇಲ್ಲ ಸರ್, ಮನೆಯೇ ಖಾಲಿ ಮಾಡ್ಕೊಂಡು ಹೊರಟಿದೆ. ಎಲ್ಲಿದ್ದಾರೆ ಇವತ್ತಿಗೂ ಗೊತ್ತಾಗಿಲ್ಲ. ಅಂಥ ಘಟಾನುಘಟಿ ಸುಧಾಕರ, ಅವನು ವಸೂಲಿ ಮಾಡೋದಲ್ಲಿ ಎಕ್ಸ್ಪರ್ಟು, ಅವನ ಕೈಲೇ ಆಗಲಿಲ್ಲ. ಅವ್ರದ್ದೆಷ್ಟು ಹೋಯ್ತು? ಅವನಿಗೂ ಸಿಕ್ಕಲಿಲ್ಲ. ಅವನು 8 ಲಕ್ಷ ಕೊಟ್ಟಿದ್ದ. ಎಲ್ಲ ಕಿಲಾಡಿಗಳು ಒಬ್ಬರ ಕೈಲಿ ಕೊಟ್ಟವ್ರೆ. ಅವನು ಬೇರೆ ಹತ್ರ ಎಲ್ಲ ತೊಗೊಂಡಿದ್ದಾನೆ. ಬರೀ ಸ್ವಂತದ್ದಲ್ಲ, 4% 2% ಇಸ್ಕೋ, ಇಲ್ಲಿ ಕೊಡು 5%ಗೆ ಕೊಡ್ತೀನಿ ಅಂತ. ಸುಮ್ಮನೆ ಬ್ಯಾಂಕಲ್ಲಿ ಇಟ್ಟವ್ರಿಗೆ 2% ದೊಡ್ಡದಾಯ್ತಲ್ಲ. ಯಾಕೆ ನಿಮಗೆ 11 ತಿಂಗಳಿಗೆ ಬರೋ 4%, ತಿಂಗಳಿಗೆ 2% ಬರೋದೆಲ್ಲಿ? ಅವನಿಗೂ ಹೋಯ್ತು, ಭಾಳ ಟ್ರೈ ಮಾಡ್ದ ಅವನು. ರಾಕ್ಲೈನ್ ಸುಧಾಕರ್ ಅವನೇನು ಮಾಡ್ದ, ಯಾವಾಗಲೂ ಒಂದು ಸಲ ಹೋಗ್ಬಿಟ್ಟು ಗಲಾಟೆ ಮಾಡಿ ಬೆಂಗಳೂರು, ಕೋಲಾರ, ತುಮಕೂರು BKT ಬರ್ಸ್ಕೊಂಬಂದಿದ್ದ. ಯಾವುದೋ ಬೆಂಗಳೂರು ಸುಧಾಕರ್, ಬೆಂಗಳೂರು ಟುಡೇ ಪಿಕ್ಚರು. ರೈಟ್ಸ್. ಅವನಿಗೆ ಅದೆಲ್ಲೋ ಒಂದು ಕಡೆ ನಾನು ಸೇಫು, BKT ಇದೆಯಲ್ಲ ನಾನು ಸೇಫು ಅಂತ. ಅಲ್ಲಿ ನೋಡ್ರು ಸುಮಾರು ಜನ ಹತ್ರ ತಗೊಂಡು, ನಾಗೇಶ್ ಕುಮಾರ್ ಫೈನಾನ್ಸರ್ ಹತ್ರನೂ ತಗೊಂಡು, ಒಬ್ಬರು ಮುಂದೆ ಬಂದು ದುಡ್ಡು ಖರ್ಚು ಮಾಡಿ ಪಿಕ್ಚರ್ ಫಿನಿಷ್ ಮಾಡೋಕ್ಕೆ, ಅಥವಾ ಪಿಕ್ಚರ್ ಫಿನಿಷ್ ಮಾಡಿದ್ಮೇಲೂ ರಿಲೀಸ್ ಮಾಡೋಕ್ಕೆ ನಮ್ಮಂಥವ್ರದ್ದೆಲ್ಲ ಕ್ಲಿಯರ್ ಮಾಡ್ಕೋಬೇಕಲ್ಲ, ಅದಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ, ರಿಲೀಸೇ ಆಗಲಿಲ್ಲ. ಹಂಗೆ ಡಬ್ಬ ಸೇರ್ತದೆ. ಹೀರೋ ಎಲ್ಲ ಹೊಸಬರು ಸರ್, ಚಿಕ್ಕವರು ಹೆಸರುಗಳು ಮರ್ತು ಬಿಟ್ಟಿದ್ದೀನಿ ನಾನು. ಬ್ಯಾಂಗ್ಳೂರು ಟುಡೇ ಅಂಥದ್ದು ಕ್ರಿಶ್ಚಿಯನ್ ಹೆಸರು ಒಬ್ಬಿದೆ ಹೀರೋ, ತಮಿಳ್ನವನು, ಅವನು ಲೀಡಿಂಗಲ್ಲೇ ಇದ್ದ ಅಲ್ಲೆಲ್ಲ. ಸೊ ಹಂಗಾಗಿ ಅದು 6 ಲಕ್ಷ ರೂಪಾಯಿ ಯಾವಾಗ ಹೋಯ್ತೋ ಆಮೇಲೆ ದುಡ್ಡು ಸೇರಿಸೋಕ್ಕೆ ಆಗಲಿಲ್ಲ. ಅದೊಂದು ದೊಡ್ಡ ಆಘಾತ. ಸೊ ಟೋಟಲ್ ಒಂಥರ ಟ್ರ್ಯಾಜಿಡಿ ಆಗೋಯ್ತು ನಮ್ಮ ಜೀವನ. ಅದಕ್ಕೆ ಇನ್ನೂ ಬಾಡಿಗೆ ಮನೆಯಲ್ಲೇ ಇದ್ವಿ ಸ್ಟಿಲ್. ಸೊ ಸ್ವಂತ ಮನೆ ಮಾಡಲೇ ಇಲ್ಲ ಲೈಫಲ್ಲಿ ನೀವು, ಅಥವಾ ಮಾಡಿ ಮಾರಿಲ್ಲ? 46 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. ಇವತ್ತು ಬಾಡಿಗೆ ಮನೆ, ನೋ ವೆಹಿಕಲ್, ನೋ ಹೌಸ್. ಕೆಲವರು ನಂಬಲ್ಲ, ಸುಳ್ಳು ಹೇಳ್ತಾನೆ ಕಣ ಇವನು ಚಿಕ್ಕಮಗಳೂರಿನ ತೋಟ ಗಿಟ್ಟ ಮಾಡಿರ್ಬೇಕು ಅಂತ. ಕಾಫಿ ಎಸ್ಟೇಟ್ ಮಾಡಿರ್ಬೇಕು. ಒಳ ಹೋಗೋರಿಗೆ ಗೊತ್ತು. ನಮ್ಮ ಕ್ಲೋಸ್ ಫ್ರೆಂಡ್ಸ್ ಕೇಳಿದ್ದಾರೆ, ನಮ್ಮ ವೈದ್ಯನಾಥ್ ಇರ್ಬೋದು, ಅಸೋಸಿಯೇಟ್ ಡೈರೆಕ್ಷನ್ ಎಲ್ಲ ಮಾಡ್ತಾನೆ ಅವನು. ಅದೇ ಸಿದ್ಲಿಂಗಯ್ಯವ್ರ ಅಸೋಸಿಯೇಟು ವೈದ್ಯವರು. ಅವ್ರಿರ್ಬೋದು, ಅಥವಾ ನಮ್ಮ ವಾಲಿಯವರು ಇದ್ರಲ್ಲ, ಅವ್ರಿಗೆಲ್ಲ ಗೊತ್ತು ನನ್ನ ವೀಕ್ನೆಸ್ಸು, ನಾನು ಎಷ್ಟು ನಿಯತ್ತಾಗಿದ್ದೆ, ಏನೂ ಮಾಡ್ಕೊಂಡಿಲ್ಲ. ಬಟ್ ಮೊನ್ನೆ ಹೀಗೆ ಯಾರೋ ಒಬ್ಬರು ನಂಬರ್ಗೋಸ್ಕರ ಫೋನ್ ಮಾಡಿದ್ರು. ನಾನು ವಿಧಾನಸೌಧದಿಂದ ಮಾತಾಡೋದು, ಸೆಕ್ರೆಟ್ರಿಯೇಟಲ್ಲಿದ್ದೀನಿ, ನಿಮ್ಮ ಬಗ್ಗೆ ಭಾಳ ಗೊತ್ತು ಸರ್ ಮಂಜನವರೇ, ಎಷ್ಟು ಜನ ಕಲಾವಿದರನ್ನ ನೀವು ಸಪೋರ್ಟ್ ಮಾಡಿದ್ದೀರಾ, ಕೆಲಸ ಮಾಡಿ ಕೊಟ್ಟಿದ್ದೀರಾ, 1 ಪೈಸನೂ ದುಡ್ಡು ಮಾಡಿಲ್ಲ ಅಂತಲೂ ಗೊತ್ತು, ಬಾಡಿಗೆ ಮನೇಲಿದ್ದೀರಾ ಅಂತಲೂ ಗೊತ್ತು. ಏನೇ ಯಾರು ಈ ಮಂಚ ಅಂತಲೇ ಗೊತ್ತಿಲ್ಲ, ಎಲ್ಲ ಹೇಳ್ತಾ ಇದ್ದ ನನ್ನ ಹಿಸ್ಟ್ರಿನ ಇಷ್ಟು ಕರೆಕ್ಟಾಗಿ. ಏನಾಗಬೇಕಿತ್ತು ಅಂದ. ರವಿ ಅಂತಿರಲ್ಲ ನಿಮ್ಮ ಮ್ಯಾನೇಜರ್ ಒಬ್ಬರು, BJP ರವಿ, ಅವ್ರ ನಂಬರ್ ಬೇಕಾಗಿತ್ತು ನನಗೆ. ಆಮೇಲೆ ಕಳಿಸ್ಕೊಟ್ಟೆ ಅವರಿಗೆ. ಹಾಗೆ ಎಷ್ಟೋ ಜನ ನನ್ನ ಬಗ್ಗೆ ತಿಳ್ಕೊಂಡವ್ರು ಇದ್ದಾರೆ, ಇವನೇನೂ ಮಾಡಲಿಲ್ಲ, ಎಲ್ಲ ಕಳ್ಕೊಂಡ ಅಂತ. ಆದರೆ ಎಲ್ಲೋ ಲಕ್ಷಕ್ಕೊಬ್ಬ ಸುಮ್ಮನೆ ನಾಟಕ ಮಾಡ್ತಾನೆ ಕಣ, ಅವನು ಬೇಜಾನಿದೆ ಅವನಿಗೆ. ಸಿನಿಮಾದಲ್ಲಂತೂ ಬರೀ ತಲೆ ಮೇಲೆ ಕೈ ಇಟ್ಟವರೇ ಜಾಸ್ತಿ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.